ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಹಾಗೆ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ನೀವು ಏನು ನೋಡ್ತೀರಾ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ಅದು ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಹಾಗೆ ಯಾರೆಲ್ಲ ರೇಖಿ ಹೀಲಿಂಗ್ ತೊಗೋಬೇಕು, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಆ್ಯಂಡ್ ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್, ನಿಮ್ಮ ಬ್ರೇಸ್ಲೆಟ್ಸ್ನ ನೀವು ಬುಕ್ ಮಾಡ್ಕೋಬೇಕು ಅಂತ ಇದ್ದರೆ ನಿಮ್ಮ ಸಿಚುವೇಶನ್ಗೆ ಪರ್ಸನಲೈಸೇಷನ್ ಸಹ, ನೀವು ಕಸ್ಟಮೈಸೇಷನ್ ಸಹ ಮಾಡ್ಕೊಬೋದು. ಸೊ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ, ಡೀಟೇಲ್ಸ್ ಹೇಳ್ತೀನಿ. ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಾನು ಪಿನ್ ಮಾಡಿರ್ತೀನಿ. ಆ ಒಂದು ವಾಟ್ಸಪ್ ಚಾನಲ್ ಸಹ ನೀವು ಜಾಯ್ನ್ ಆಗ್ಬೋದು. ಸೊ ಅದರಲ್ಲಿ ಕೆಲವೊಂದು ರೆಮಿಡೀಸ್, ಫ್ರೀ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ಫಾಲೋ ಮಾಡ್ತಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಎರಡರಲ್ಲೂ ಕೊಟ್ಟಿದ್ದೀನಿ, ಜಾಯ್ನ್ ಆಗ್ಬೋದು. ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನು, ನೀವು ಎಷ್ಟೇ ಟ್ರೈ ಮಾಡ್ತಾಯಿದ್ರು ಯಾಕೆ ಈ ಒಂದು ರಿಲೇಷನ್ಶಿಪ್ ವರ್ಕ್ ಆಗ್ತಾಯಿಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ. ಸೊ ಈ ಒಂದು ಪ್ರಶ್ನೆಗೆ ಏನು ಗೈಡೆನ್ಸ್ ಬರುತ್ತೆ ನೋಡೋಣ. ಸೊ 3 ಟೈಮ್ಸ್ ನಿಮ್ಮ ಪಾರ್ಟ್ನರ್ ಅವರ ನೇಮ್ ಹೇಳಿ ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗಿ, ಆ್ಯಂಡ್ ಲೆಟ್ಸ್ ಸಿ ಏನು ಗೈಡೆನ್ಸ್ ಬರುತ್ತೆ ಅಂತ. ಸೊ ಯಾಕೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಲ್ಲವೂ ಸಹ ಡಿಲೇ ಆಗ್ತಾಯಿದೆ ನೋಡೋಣ. ನೀವು ಎಷ್ಟೇ ಸರಿ ಮಾಡ್ಕೋಬೇಕು ಅಂದರೂ ಯಾಕೆ ಯಾವುದು ಸರಿ ಆಗ್ತಾಯಿಲ್ಲ. ಓಕೆ, ನೆಕ್ಸ್ಟ್ ಈ ಪರ್ಸನ್ ಇವರ ಮೈಂಡನ್ನು, ಮನಸ್ಸನ್ನು ಚೇಂಜ್ ಮಾಡ್ತಾರಾ ನೋಡೋಣ. ಓಕೆ, ತುಂಬ ಜನ ನೋ ಕಾಂಟ್ಯಾಕ್ಟಲ್ಲೇ ಇರ್ತೀರಾ, ಇಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಆಗುತ್ತಾ? ಓಕೆ, ಸೊ ಬಾಟಮ್ ಆಫ್ ದ ಡೆಕ್ ದ ಮೂನ್ ಕಾರ್ಡ್ ಇದೆ. ಓಕೆ, ಈ ಒಂದು ರೀಡಿಂಗ್ ಪ್ರಕಾರ ನಿಮ್ಮ ಪಾರ್ಟ್ನರ್ಗೆ ಬೇರೆಯೊಬ್ಬರು ತುಂಬ ಇಷ್ಟ ಇದ್ದಾರೆ, ಥರ್ಡ್ ಪಾರ್ಟಿ ಎನರ್ಜಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ತುಂಬ ಹಾರ್ಟ್ ಬ್ರೇಕ್ ಆಗಿದೆ, ಚೀಟಿಂಗ್ ಆಗಿದೆ. ಈ ಪರ್ಸನ್ಗೆ ತುಂಬ ಚಾಯ್ಸಸ್ ಇದೆ ಅಂತ ಫೀಲ್ ಮಾಡ್ತಾಯಿದ್ರು ನಿಮ್ಮ ಜೊತೆ ಇರುವಾಗಲೇ. ಸೊ ನನಗೆ ಇನ್ನೂ ಚೆನ್ನಾಗಿರೋರು, ಬೆಟರ್ ಪರ್ಸನ್ ಸಿಗ್ತಾ ಇದ್ರಲ್ವಾ ಅಂತ ಇವ್ರಿಗೆ ತುಂಬ ಸಲ ಅನಿಸಿದೆ. ಆ್ಯಂಡ್ ನಿಮಗೆ ಇವರು ತುಂಬ ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಏನಕ್ಕೆ ಈ ಒಂದು ರಿಲೇಷನ್ಶಿಪ್ ಸರಿ ಆಗ್ತಾಯಿಲ್ಲ ಅಂತಂದರೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ. ಸೊ ಅವರು ಇನ್ನೊಬ್ಬರ ವ್ಯಕ್ತಿನ ಅವರು ತುಂಬ ಇಷ್ಟಪಡ್ತಾ ಇದ್ದಾರೆ, ಆ್ಯಂಡ್ ಕರೆಂಟ್ಲಿ ಹೇಳ್ತಾ ಇರ್ಬೋದು ಅವ್ರ ಜೊತೆನೇ ಇರ್ತೀನಿ, ಅವ್ರ ಜೊತೆನೇ ಮದುವೆ ಆಗ್ತೀನಿ ಅಂತ. ಸೊ ಈ ಒಂದು ಎನರ್ಜಿ ಇಲ್ಲಿ ಇರೋದ್ರಿಂದ ಈ ಪರ್ಸನ್ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಗೊತ್ತಾಗಿದೆ ಇದೆಲ್ಲ ಗೊತ್ತಾಗಿದ್ರೂ ಸಹ ನೀವು ಈ ಪರ್ಸನ್ನೇ ವೆಯ್ಟ್ ಮಾಡ್ತಾ ಇದ್ದೀರಾ, ಇವರೇ ಬೇಕು ಅಂತ ನೀವು ನಿಮ್ಮ ಮನಸ್ಸು ತುಂಬ ಚಡಪಡಿಸ್ತಾ ಇದೆ. ಸೊ ನಿಮಗೆ ತುಂಬ ನೋವು ಆಗ್ತಾಯಿದೆ ಡೈಲಿ. ಇಲ್ಲಿ ತುಂಬ ಜನಕ್ಕೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾಯಿಲ್ಲ, ನಿಮ್ಮ ನೋವನ್ನೆಲ್ಲ ನೀವೇ ಅನುಭವಿಸ್ತಾ ಇದ್ದೀರಾ. ಆ್ಯಂಡ್ 3 ಆಫ್ ವ್ಯಾಂಡ್ಸ್ ಇದೆ. ಸೊ ಅಲ್ಲೂ ಸಹ ನೀವು ನೋಡ್ಬೋದು 3 ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ ಇನ್ನೊಬ್ಬರು ಪರ್ಸನ್ ಎಂಟ್ರಿ ಆಗಿರೋದ್ರಿಂದ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಬ್ರೇಕ್ ಆಗಿದೆ, ನಿಮ್ಮ ಟ್ರಸ್ಟ್ ಬ್ರೇಕ್ ಆಗಿದೆ. ಆ್ಯಂಡ್ ನೀವೇನು ಈ ವ್ಯಕ್ತಿ ಬಗ್ಗೆ ನಂಬಿದ್ರಿ
ಆ ವ್ಯಕ್ತಿ ಆ ಥರ ಅಲ್ಲ ಅಂತ ನಿಮಗೆ ಗೊತ್ತಾದಾಗ ನಿಮಗೆ ತುಂಬಾ ಕುಗ್ಗು ಹೋಗೋ ಥರ ಆಗಿದೆ. ಬಟ್ ಅದನ್ನೆಲ್ಲ ಈಗ ನೀವು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆ್ಯಂಡ್ ಈ ಪರ್ಸನ್ ನಿಮ್ಮ ಜೊತೆಗೆ ಇದ್ಕೊಂಡೇ ನಿಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಒಂದು ಡ್ಯುಯಲ್ ಪರ್ಸ್ನಾಲಿಟಿ, ನಿಮಗೆ ತುಂಬ ಅವರು ಫೇಕ್ ಪರ್ಸ್ನಾಲಿಟಿನ ನಿಮ್ಮ ಮುಂದೆ ತೋರಿಸಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಲ್ಲಿ 8 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಅವರ ಮನಸ್ಸು ಆಲ್ರೆಡಿ ತುಂಬ ಶಿಫ್ಟ್ ಆಗಿಬಿಟ್ಟಿದೆ ಆ ಒಂದು ಮೂರನೇ ವ್ಯಕ್ತಿ ಕಡೆಗೆ. ಸೊ ಕರೆಂಟ್ಲಿ ನೀವು ಎಷ್ಟೇ ಇಲ್ಲಿ ಬೇಡ್ಕೊಂಡ್ರು ಕೇಳ್ಕೊಂಡ್ರು ಆ ವ್ಯಕ್ತಿನ ಬಿಟ್ಟು ಇವರು ನಿಮ್ಮ ಹತ್ರ ಬರೋದಕ್ಕೆ ರೆಡಿ ಇರೋದಿಲ್ಲ. ಸೊ ಇಲ್ಲಿ ಯಾರಾದರೂ ಥಿಂಕ್ ಮಾಡ್ತಾಯಿದ್ರೆ ಈ ಪರ್ಸನ್ ತುಂಬ ನನ್ನನ್ನು ಪ್ರೀತಿಸಿದ್ರು, ನಾನು ನಂಬ್ತೀನಿ, ಇವ್ರಿಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ನಿಮ್ಮ ಟೈಮ್ ಹಾಗೆ ನಿಮ್ಮ ಫೀಲಿಂಗ್ಸ್ ಎರಡೂ ಸಹ ನೀವು ವೇಸ್ಟ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ಬೋದು. ಈ ಪರ್ಸನಿಂದ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಬಿಕಾಸ್ ಈ ಪರ್ಸನ್ ನಿಮ್ಮ ಲೈಫಿಗೆ ಅಷ್ಟು ಒಳ್ಳೆ ವ್ಯಕ್ತಿ ಅಲ್ಲ. ಬಿಕಾಸ್ ಈ ಪರ್ಸನ್ಗೆ ತುಂಬ ಜನ ಅಂದರೆ ನೋಡಿದವ್ರ ಮೇಲೆಲ್ಲ ಒಂದು ಅಟ್ರ್ಯಾಕ್ಷನ್ ಈ ವ್ಯಕ್ತಿಗೆ ಆಗ್ತಾ ಇರುತ್ತೆ. ತುಂಬ ಫ್ಲರ್ಟ್ ಮಾಡ್ತಾರೆ ಬೇರೆ ಪರ್ಸನ್ ಜೊತೆಗೆ. ಹಾಗೆ ಈ ಪರ್ಸನ್ ಇಲ್ಲಿ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಸಹ ಇವರು ಒಂದು ಚಾಯ್ಸಸ್ ಥರ ಫೀಲ್ ಮಾಡೋದ್ರಿಂದ ಇವರು ಯಾರನ್ನೂ ಅಷ್ಟು ನಿಜವಾಗಿ ಪ್ರೀತಿಸೋದಿಲ್ಲ. ಒಂದು ಫೇಕ್ ಪರ್ಸ್ನಾಲಿಟಿನ ಅವ್ರು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಬಿಟ್ಟರ್ ರಿಲೇಷನ್ಶಿಪ್ ನಿಮ್ಮಿಂದ ದೂರ ಆಗಿರೋದು ನಿಮಗೆ ಒಂದು ಒಳ್ಳೆಯದಂತಲೇ ಹೇಳ್ಬೋದು. ಬಿಕಾಸ್ ದ ಸನ್ ಕಾರ್ಡ್ ಇಲ್ಲಿ ಇರೋದ್ರಿಂದ ನಿಮ್ಮ ಫ್ಯೂಚರ್ ಇಲ್ಲಿ ಬ್ರೈಟಾಗಿ ಇರುತ್ತೆ. ನೀವೇನಾದರೂ ಈ ಒಂದು ರಿಲೇಷನ್ಶಿಪ್ಪಿಂದ ಹೊರಗೆ ಬಂದು ನೀವು ಹೀಲ್ ಆಗಿ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಬಿಕಾಸ್ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅಷ್ಟು ಸರಿಯಾದ ವ್ಯಕ್ತಿ ಅಲ್ಲ. ನೀವು ಇವ್ರಿಗೆ ತುಂಬ ಸಲ ಚಾನ್ಸಸ್ ಸಹ ಕೊಟ್ಟಿದ್ದೀರ, ಆದರೂ ಸಹ ನಿಮ್ಮ ನಂಬಿಕೆನ ಇವರು ಉಳಿಸ್ಕೊಂಡಿಲ್ಲ. ಸೊ ಇದೇ ಥರ ಈ ವ್ಯಕ್ತಿಗೆ ಎಷ್ಟೇ ಚಾನ್ಸಸನ್ನು ನೀವು ಕೊಡ್ತಾಯಿದ್ರು ಅವರು ಅದೇ ಒಂದು ಕೆಲಸ, ಅದೇ ಒಂದು ಕೆಟ್ಟ ಕೆಲಸನ ಅವರು ರಿಪೀಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನಿಮಗೆ ಚೀಟ್ ಮಾಡೋದಾಗಿರ್ಬೋದು. ಜಸ್ಟ್ ಬಿಕಾಸ್ ನೀವು ನಂಬ್ತೀರಾ ಅಂತ ನಿಮ್ಮ ನಂಬಿಕೆನ ಅವರು ತುಂಬ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೀವು ನಂಬಿದವರಿಂದನೇ ನಿಮಗೆ ತುಂಬ ಮೋಸ ಆಗಿದೆ. ಹಾಗೆ ಇಲ್ಲಿ ರೀಸೆಂಟಾಗಿ ನಿಮ್ಮಿಬ್ಬರ ಮಧ್ಯೆ ತುಂಬ ಮೇಜರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸೇ ಆಗಿರ್ಬೋದು. ಆ್ಯಂಡ್ ಈ ಪರ್ಸನ್ ನಿಜವಾದ ಬಣ್ಣ ಏನು, ಈ ವ್ಯಕ್ತಿ ಏನು ಅಂತ ನಿಮಗೆ ಗೊತ್ತಾಗಿದೆ. ಈ ಪರ್ಸನ್ ಯಾವ ಥರ, ಇವರು ಹೇಗೆ ಮಾತನ್ನು ಬದಲಾಯಿಸ್ತಾರೆ, ಹಾಗೆ ಯಾವ ಥರ ಎಲ್ಲ ಇವರು ಮ್ಯಾನಿಪ್ಯುಲೇಷನ್ ಮಾಡ್ತಾರೆ, ಇದೆಲ್ಲವೂ ಸಹ ನಿಮಗೆ ಗೊತ್ತಿದೆ. ಈ ವ್ಯಕ್ತಿಗೆ ಡ್ಯುಯಲ್ ಫೇಸ್ ಅಂತಲೇ ಹೇಳ್ಬೋದು. ಈ ವ್ಯಕ್ತಿ ಒಂದು ಸಲ ಇದ್ದ ಹಾಗೆ ಇನ್ನೊಂದು ಸಲ ಇರೋದಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ, ಥರ್ಡ್ ಪಾರ್ಟಿ ಇದ್ದಾರೆ ಇಲ್ಲಿ. ಸೊ ಈ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡೋದ್ರಿಂದ ಯಾವುದೇ ಅರ್ಥ ಇಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಇದು ಒಂದು ಚಿಟ್ಟೆ ಥರ ಅಂತ ಹೇಳ್ಬೋದು, ಒಂದರಿಂದ ಒಂದಕ್ಕೆ ಹಾರ್ತಾ ಇರುತ್ತೆ, ಒಂದೇ ಕಡೆ ಇರೋದಿಲ್ಲ. ಸೊ ಈ ಪರ್ಸನ್ನ ನೀವೇನು ಟ್ರಸ್ಟ್ ಮಾಡಿದ್ರಿ, ಓಕೆ ಇಟ್ಸ್ ಓಕೆ, ಈಗೆಲ್ಲ ನೀವು ತುಂಬ ಥಿಂಕ್ ಮಾಡ್ತಾ ಇರ್ಬೋದು, ನಾನು ಅಷ್ಟು ನಂಬಿದ್ದೆ, ಇವರನ್ನು ಮೋಸ ಮಾಡಿದ್ರು, ನೆಕ್ಸ್ಟ್ ಲೈಫ್ ಏನು ಅಂತ. ಬಿಕಾಸ್ ನೀವಿಲ್ಲಿ ಜೆನ್ಯೂನಾಗಿ ಲವ್ ಮಾಡಿದ್ರಿ, ಟ್ರೂ ಫೀಲಿಂಗ್ಸ್ ಇಟ್ಕೊಂಡಿದ್ರಿ. ಬಟ್ ಆಪೋಸಿಟ್ ಪರ್ಸನ್ ಕಡೆಯಿಂದನೂ ಅದೇ ರೀತಿ ಫೀಲಿಂಗ್ಸ್ ಇದ್ದಾಗ ಮಾತ್ರ ಒಂದು ರಿಲೇಷನ್ಶಿಪ್ ಸಕ್ಸಸ್ ಆಗುತ್ತೆ. ಸೊ ಸ್ಟಾಪ್ ವೆಯ್ಟಿಂಗ್ ಅಂತ ಹೇಳ್ತೀನಿ. ಈ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾಯಿದ್ರೆ ಇವರು ಬದಲಾಗ್ತಾರೆ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಆ ಥರ ಎಲ್ಲ ಹೋಪ್ಸ್ ಇಟ್ಕೋಬೇಡಿ. ಬಿಕಾಸ್ ನೀವಿಲ್ಲಿ ನಿಮ್ಮದೇ ಒಂದು ಇಮ್ಯಾಜಿನೇಷನಲ್ಲಿ ಇದ್ದೀರಾ. ಈ ಪರ್ಸನ್ ಹೀಗೆ ಬಿಕಾಸ್ ಅವ್ರು ನಿಮಗೆ ಅಷ್ಟು ಟ್ರಸ್ಟ್ ಕೊಟ್ಟಿದ್ರು ಆ್ಯಂಡ್ ಅವರ ವ್ಯಕ್ತಿತ್ವನ ಆ ರೀತಿ ನಿಮ್ಮ ಮುಂದೆ ತಂದು ಇಟ್ಟಿದ್ರು. ಅದರಿಂದ ನೀವು ಬಿಫೋರ್ ಇದ್ದಂಥ ಪರ್ಸ್ನಾಲಿಟಿನ ನೀವು ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಅದರ್ವೈಸ್ ಇಲ್ಲಿ ಯಾವುದೇ ರೀತಿ ತುಂಬ ದೊಡ್ಡದು ಏನೋ ನೀವು ಕಳ್ಕೊಂಡಿದ್ದೀರಾ ಅಂತಲೂ ಅಲ್ಲ, ಇನ್ನು ಬೆಟರ್ ನಿಮಗೆ ಸಿಕ್ಕೇ ಸಿಗುತ್ತೆ. ಬಿಕಾಸ್ ಯೂನಿವರ್ಸ್ ಯಾವತ್ತೂ ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡ್ತಾರೆ. ಸೊ ಈ ವ್ಯಕ್ತಿಗೆ ನೀವೇನಾದರೂ ತುಂಬ ವೆಯ್ಟ್ ಮಾಡ್ತಾಯಿದ್ದೀರಾ, ತುಂಬ ತಿಂಗಳಿಂದ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಮೂವ್ ಆನ್ ಆಗಿ. ಆ್ಯಂಡ್ ಎಸ್ಪೆಷಲಿ ಯಾರೆಲ್ಲ ತುಂಬ ಸಲ ಚಾನ್ಸ್ ಕೊಟ್ಟಿದ್ದೀರಾ ಈ ಪರ್ಸನ್ಗೆ, ಇನ್ನೊಂದು ಚಾನ್ಸನ್ನು ಅವರು ಡಿಸರ್ವ್ ಮಾಡೋದಿಲ್ಲ. ನೀವು ಎಷ್ಟೇ ಚಾನ್ಸನ್ನು ಅವ್ರಿಗೆ ಕೊಟ್ಟರು ಅವರು ನಿಮಗೆ ಮತ್ತೆ ಹರ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಒಂದು ಸ್ಟ್ರಾಂಗ್ ಎನರ್ಜಿನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ನೋ ಹೇಳೋದನ್ನು ರೂಢಿ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ
ಆ ಒಂದು ಗೈಡೆನ್ಸ್ ನಿಮಗೆ ಬರ್ತಾ ಇದೆ. ನೋ ಹೇಳೋದನ್ನು ರೂಢಿ ಮಾಡ್ಕೊಳ್ಳಿ. ಜಸ್ಟ್ ಬಿಕಾಸ್ ನೀವು ಈ ಪರ್ಸನ್ನ ಲವ್ ಮಾಡ್ತೀರಾ, ಇಷ್ಟಪಡ್ತಾ ಇದ್ದೀರಾ, ಇವ್ರು ಎಲ್ಲಿ ಬೇಜಾರು ಮಾಡ್ಕೊಬಿಡ್ತಾರೋ ಅಂತ ನಿಮ್ಮ ಮನಸ್ಸಿಗೆ ಸರಿ ಅನ್ನಿಸ್ದೇ ಇರೋ ಅಂಥದ್ದೆಲ್ಲ ನೀವು ಮಾಡಬೇಡಿ. ಹಾಗೆ ನಿಮ್ಮ ಮನಸ್ಸು ನಿಮಗೆ ಹೇಳ್ತಾ ಇರ್ಬೋದು, ಮತ್ತೆ ಇನ್ನೊಂದು ಚಾನ್ಸ್ ಕೊಡಬೇಕಾ ನೀನು ಅಂತ ನಿಮಗೆ ಒಂದು ಸೆಲ್ಫ್ ಕ್ವಶನ್ನ ಕೇಳಿ. ಸೊ ಅದೇನು ಹೇಳುತ್ತೆ ಅದ್ರ ಮೇಲೆ ನೀವು ನಿರ್ಧಾರನ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಪರ್ಸನ್ ನಿಜವಾಗ್ಲೂ ಡಿಸರ್ವಿಂಗ್ ಇದ್ದರೆ ನಿಮ್ಮ ಮನಸ್ಸು ನಿಮ್ಗೆ ಹೇಳುತ್ತೆ ಇನ್ನೊಂದು ಚಾನ್ಸ್ ಕೊಡು ಅಂತ. ಹಾಗೆ ನಿಮ್ಮ ಇಂಟ್ಯೂಷನ್ನ ನೀವಿಲ್ಲಿ ತುಂಬ ಇಗ್ನೋರ್ ಮಾಡ್ತಾ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ಬಿಫೋರ್ ನಿಮಗೆ ವಾರ್ನಿಂಗ್ ಕೊಟ್ಟಿರ್ಬೋದು, ಈ ಪರ್ಸನ್ನ ಟ್ರಸ್ಟ್ ಮಾಡೋದು ಬೇಡ ಅಂತ. ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಆ ಒಂದು ಪ್ರೀತಿ ಇದ್ದಿದ್ದ ಕಾರಣ ನೀವು ಇವ್ರಿಗೆ ಚಾನ್ಸಸ್ನ ಕೊಡ್ತಾನೆ ಬಂದ್ರಿ. ಹಾಗೆ ಈ ವ್ಯಕ್ತಿ ಆ ಒಂದು ಚಾನ್ಸಸ್ ಎಲ್ಲನೂ ನಿಮಗೆ ಅವ್ರು ಏನು ಅಂತ ತೋರಿಸ್ಕೊಂಡಿದ್ದಾರೆ. ಸೊ ಈ ಪರ್ಸನ್ ಏನು ಅಂತ ನಿಮಗೆ ಪ್ರೂವ್ ಆಗಿದೆ. ಸೊ ವೆಯ್ಟ್ ಮಾಡೋದು ನಿಲ್ಲಿಸಿ, ಈ ಪರ್ಸನ್ನ ಜಸ್ಟ್ ನಿಮ್ಮ ಲೈಫಿಂದ ಆದಷ್ಟು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೀವು ಮತ್ತೆ ಮತ್ತೆ ಚಾನ್ಸ್ ಕೊಟ್ಟಷ್ಟು ನಿಮ್ಮ ಲೈಫ್ ಟಾಕ್ಸಿಕ್ ಆಗುತ್ತೆ ಆ್ಯಂಡ್ ನಿಮ್ಮ ಮನಸ್ಸು ತುಂಬ ಇನ್ನೂ ಡಿಪ್ರೆಷನ್ಗೆ ಹೋಗೋದು ಈ ಥರ ಎಲ್ಲ ಆಗುತ್ತೆ. ಸೊ ಆದಷ್ಟು ಈ ಥರ ವ್ಯಕ್ತಿಗಳಿಂದ ದೂರ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೊಂದು ಜನರಲ್ ರೀಡಿಂಗ್ ಆಗಿತ್ತು. ಸೊ ಇವತ್ತು ಬಂದಂಥ ರೀಡಿಂಗ್ ತುಂಬ ನೆಗೆಟಿವ್ ಆಗಿಯೇ ಇತ್ತು. ಆದಷ್ಟು ಯಾರಿಗೆ ರೆಸೊನೇಟ್ ಆಗಿದೆ ಅವ್ರು ಮಾತ್ರ ತೊಗೊಳ್ಳಿ. ರೆಸೊನೇಟ್ ಆಗಿಲ್ಲ ಅಂದರೆ ನೀವು ಇಗ್ನೋರ್ ಮಾಡ್ಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ನಾನು ಏನೇನು ಹೇಳಿದ್ದೀನಿ ಅದೆಲ್ಲ ನಿಮ್ಮ ಲೈಫಲ್ಲಿ ಆಗ್ತಾಯಿದ್ರೆ ಡೋಂಟ್ ಇಗ್ನೋರ್ ಮಾಡಬೇಡಿ. ಸ್ವಲ್ಪನಾದರೂ ಅದ್ರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಿ ನೆಕ್ಸ್ಟ್. ಬಿಕಾಸ್ ಇದು ಒಂದು ಲೈಫ್ ಪ್ರಶ್ನೆ ಆಗುತ್ತೆ, ನಿಮ್ಮ ಒಂದು ಫ್ಯೂಚರ್ ಪ್ರಶ್ನೆ ಆಗುತ್ತೆ. ಸೊ ನೀವು ಆಯ್ಕೆ ಮಾಡ್ಕೊಳ್ಳೋವಂಥ ವ್ಯಕ್ತಿ ಚೆನ್ನಾಗಿಲ್ಲ, ಅವ್ರ ಪರ್ಸ್ನಾಲಿಟಿ ಈ ಥರ ಇದೆ, ಟಾಕ್ಸಿಕ್ ಇದೆ, ಚೀಟಿಂಗ್ ಎನರ್ಜಿ ಇದೆ ಅಂತ ಅಂದಾಗ ಅದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.